ನೋಡಿ ನೆಕ್ಸ್ಟ್ ಎಸ್ ಆಫ್ ದ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬೋದು. ನಾನು 7S ಆಫ್ ದ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳ್ತಾ ಇದ್ದೆ. ಈಗ 5ನೇ ಎಸ್ ಏನು? ಶುಗರ್. ಅಂದ್ರೆ ಹೈ ಶುಗರ್ ಲೆವೆಲ್, ಅಂದ್ರೆ ಹೈಪರ್ ಗ್ಲೈಸಿಮಿಯಾ. ನಿಮ್ಮ ದೇಹದಲ್ಲಿ ಬ್ಲಡ್ ಶುಗರ್ 140 mg/dL ಜಾಸ್ತಿ ಇದ್ದಾಗ, ಅಥವಾ HbA1c ಅಬೌವ್ 7.5 ಇದ್ದಾಗ ಶುಗರ್ ಜಾಸ್ತಿಯಾಗಿ ನಮಗೆ ಹಾರ್ಟ್ ಅಟ್ಯಾಕ್ ಆಗುವ ಸಂಭವ ಜಾಸ್ತಿ ಇದೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ನಿಮ್ಮ ದೇಹದಲ್ಲಿ ಸುಮಾರು 5 ರಿಂದ 6 ಲೀಟರ್ ರಕ್ತ ಇದೆ ಅಂತ ಹೇಳ್ಬೋದು. ಆ ರಕ್ತವನ್ನೇ ಫಿಲ್ಟರ್ ಮಾಡಿದಾಗ 1 ಲೀಟರ್ಗೆ 1 ಗ್ರಾಮ್ ಶುಗರ್ ಮಾತ್ರ ಸಿಗಬೇಕು. ಒಂದು ವೇಳೆ ಅದು 2 ಗ್ರಾಮ್ ಇದೆ ಅಂತ ತಿಳ್ಕೊಂಡು, ಅಂದರೆ ನಿಮ್ಮ ಶುಗರ್ ಲೆವೆಲ್ 220 ಮೇಲಿದೆ ಅಂತ ತಿಳ್ಕೊಂಡು, ಆ 2 ಗ್ರಾಮ್ ಶುಗರ್, 2ನೇ ಗ್ರಾಮ್ ಶುಗರ್ ಏನು ಮಾಡುತ್ತೆ? ಸೆಕೆಂಡ್ ಗ್ರಾಮು 1 ಗ್ರಾಮ್ ನಾರ್ಮಲ್, ಇನ್ನು 1 ಗ್ರಾಮ್ ಎಕ್ಸ್ಟ್ರಾ ಇರುತ್ತೆ. ಆ ಎಕ್ಸ್ಟ್ರಾ ಶುಗರ್ ಏನು ಮಾಡ್ತಂದ್ರೆ ಗ್ಲಾಸ್ ಪಾರ್ಟಿಕಲ್, ಒಂದು ಗ್ಲಾಸ್ ಅನ್ನು ಬ್ರೇಕ್ ಮಾಡಿದಾಗ ಆ ಗ್ಲಾಸ್ ಚೂರು ಇರುತ್ತಲ್ಲ, ಅದನ್ನ ಇಲ್ಲಿ ರಬ್ ಮಾಡಿದಾಗ ಏನಾಗುತ್ತೆ? ಅದು ಡ್ಯಾಮೇಜ್ ಆಗುತ್ತೆ ಸ್ಕಿನ್. ಅದೇ ತರ ನಿಮ್ಮ ಬ್ಲಡ್ ವೆಸಲ್ಸ್ ಆಫ್ ದ ಹಾರ್ಟ್ ಅಲ್ಲಿ, ಕೊರೊನರಿ ಆರ್ಟರೀಸ್ ಅಲ್ಲಿ ಈ ಎಕ್ಸ್ಟ್ರಾ 1 ಗ್ರಾಮ್ ಶುಗರ್ ಏನಿರುತ್ತಲ್ಲ 1 ಲೀಟರ್ಗೆ, ಅದು ಬ್ರೋಕನ್ ಗ್ಲಾಸ್ ಪಾರ್ಟಿಕಲ್ ತರ ಆಕ್ಟ್ ಆಗಿ ಸ್ಕ್ರಾಚ್ ಮಾಡುತ್ತೆ. ಸೊ ನಮ್ಮ ದೇಹ ಏನು ಮಾಡುತ್ತೆ? ಆ ಬ್ಲಡ್ ವೆಸಲ್ ರಪ್ಚರ್ ಆಗಬಾರ್ದು ತಿಳ್ಕೊಂಡು ನಿಮ್ಮ ಲಿವರ್, ನೀವು ಕೊಲೆಸ್ಟ್ರಾಲ್ ಊಟ ಮಾಡದೇ ಇದ್ದಾಗಲೂ ಕೂಡ ನಿಮ್ಮ ಬಾಡಿ ಕಾರ್ಬೋಹೈಡ್ರೇಟ್ ಇಂದ ಕೊಲೆಸ್ಟ್ರಾಲ್ ಜನರೇಟ್ ಮಾಡಿ ಆ ಕೊಲೆಸ್ಟ್ರಾಲ್ ಪ್ಲಾಸ್ಟರ್ ಮಾಡುತ್ತೆ. ಹೇಗೆ ಗೋಡೆಯಲ್ಲಿ ಕ್ರ್ಯಾಕ್ ಬಂದಾಗ ಪ್ಲಾಸ್ಟರ್ ಮಾಡ್ತೀವಿ, POP ಪ್ಲಾಸ್ಟರ್ ಅಥವಾ ಪ್ಲಾಸ್ಟರ್ ಮಾಡಿ ಪೇಂಟ್ ಮಾಡ್ತೀವಿ, ನಿಮ್ಮ ಬಾಡಿ ಕೂಡ ಈ ಕೊಲೆಸ್ಟ್ರಾಲ್ ರೆಡಿ ಮಾಡಿ ನಿಮ್ಮ ಬ್ಲಡ್ ವೆಸಲ್ ಡ್ಯಾಮೇಜ್ ಆದಾಗ ಅದು ರಪ್ಚರ್ ಆಗದಾಗ ತಡೆಗೆ ಪ್ಲಾಸ್ಟರ್ ಮಾಡ್ತಾರೆ. ಆ ಪ್ಲಾಸ್ಟರ್ ಮಾಡಿದಾಗ ಏನಾಗುತ್ತೆ? ಮತ್ತೆ ಹೈ ಶುಗರ್ ಲೆವೆಲಿಂದ ಮತ್ತೆ ಸ್ಕ್ರಾಚ್ ಆಗುತ್ತೆ. ಸೊ ಮತ್ತೆ ಎಕ್ಸೆಸ್ ಕೊಲೆಸ್ಟ್ರಾಲ್ ಬಿಲ್ಡಪ್ ಆಗುತ್ತೆ. ಇದು ಸ್ಲೋ ಆಗಿ ನಡೀತಾ ಇರುತ್ತೆ. ಕೊನೆಗೆ ಬ್ಲಡ್ ವೆಸಲ್ಲು ಈ ಥರ ಆಗ್ತಾ ಬರುತ್ತೆ. ಗೊತ್ತೇ ಆಗಲ್ಲ ಯಾರಿಗೆ? ಹೈ ಶುಗರ್ ಲೆವೆಲ್ ಇದ್ದವರಿಗೆ, HbA1c 7.5 ಮೇಲೆ ಇದ್ದವರಿಗೆ. ಸೊ ಬ್ಲಡ್ ವೆಸಲ್ ನ್ಯಾರೋ ಆಗಬೇಕು, ಆರ್ಟರಿಯೋಸ್ಕ್ಲೆರೋಸಿಸ್, ಅಥೆರೋಸ್ಕ್ಲೆರೋಸಿಸ್ ಆಗಿಬಿಟ್ಟು ಕಣ್ಣಲ್ಲಾದಾಗ ಕಣ್ಣಲ್ಲಿ ಹೆಮರೇಜ್ ಆಗುತ್ತೆ, ಡಯಾಬಿಟಿಕ್ ರೆಟಿನೋಪತಿ ಆಗುತ್ತೆ. ಫುಟ್ಟಲ್ಲಾದಾಗ ನರ್ವ್ಗೆ ಬ್ಲಡ್ ಸಪ್ಲೈ ಸಿಗಿದೆ, ನರ್ವ್ ಡ್ಯಾಮೇಜ್ ಆಗಿ ಫುಟ್ ನ್ಯೂರೋಪತಿ ಆಗುತ್ತೆ. ಬ್ರೈನಲ್ಲಿ ಸ್ಟ್ರೋಕ್ ಆಗುತ್ತೆ, ಮತ್ತು ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಭಾಳ. ಸೊ ಇದು ಹೈ ಶುಗರ್ ಲೆವೆಲ್, ಹೈ ಡಯಾಬಿಟಿಸ್ ಇಂದ ಹಾರ್ಟ್ಗೂ ಅದಕ್ಕೂ ನೇರವಾಗಿ ಸಂಬಂಧ ಇದೆ ಅಂತ ಹೇಳ್ಬೋದು. ಸೊ ಡಯಾಬಿಟಿಸ್ ಅನ್ನು ಖಂಡಿತವಾಗಲೂ ವಾಸಿ ಮಾಡಬಹುದು, ರಿವರ್ಸ್ ಮಾಡ್ಬೋದು. ಅದಕ್ಕೆ ಬಹಳಷ್ಟು ದಾರಿಗಳಿದೆ. ನಮ್ಮ ಚಾನಲ್ನಲ್ಲಿ ಬಹಳಷ್ಟು ವಿಡಿಯೋಗಳು ಕೂಡ ಇದೆ, ಲೈವ್ ಡೆಮೋ ಕೂಡ ಮಾಡಿದ್ದೀವಿ. ಹುಟ್ಟಬೇಕಾದ್ರೆ ಯಾರು ಡಯಾಬಿಟಿಸ್ ಆಗಿ ಹುಟ್ಟಲ್ಲ. ಸೊ ಖಂಡಿತವಾಗಲೂ ನಿಮ್ಮ ಲೈಫ್ ಸ್ಟೈಲ್ ಇಂದ, ನಿಮ್ಮ ಡಯಟ್ ಇಂದ, ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಇಂದ, ಪೊಲ್ಯೂಷನ್ ಇಂದ, ಮೈಕ್ರೋಪ್ಲಾಸ್ಟಿಕ್ ಇಂದ ಡಯಾಬಿಟಿಸ್ ಬಂದರೆ ಅದನ್ನು ಖಂಡಿತವಾಗ್ಲೂ ರಿವರ್ಸ್ ಮಾಡ್ಬೋದು. ಸೊ ನೀವು ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡಿದಾಗ ಖಂಡಿತವಾಗ್ಲೂ ಹಾರ್ಟ್ ಅಟ್ಯಾಕ್ ಅಂತ ತಡಿಬಹುದು. ಈಗ ನಾವು 6ನೇ ಎಸ್ ಬಗ್ಗೆ ಮಾತಾಡೋಣ. 6ನೇ ಎಸ್ ಅಂದ್ರೆ ಸಾಲ್ಟ್, ಉಪ್ಪು. ಓಕೆ ನೋಡಿ, ಇವತ್ತು ಸಾಲ್ಟು ಎಷ್ಟೇ ಬಿಳಿಯಾಗಿರಲಿ, ಎಷ್ಟೇ ಕ್ಲೀನ್ ಆಗಿರಲಿ, ಯಾವುದೇ ಬ್ರ್ಯಾಂಡ್ ಸಾಲ್ಟ್ ಅಲ್ಲಿ ಕಣ್ಣಿಗೆ ಬಹಳ ಚೆನ್ನಾಗಿರುತ್ತೆ. ನಮಗೆ ಎಷ್ಟು ಬೇಕು ಒಂದು ದಿವಸಕ್ಕೆ ಸಾಲ್ಟ್ ಅಂದ್ರೆ 2 ರಿಂದ 3 ಗ್ರಾಮ್. ಈ ಕೋಸ್ಟಲ್ ಏರಿಯಾದಲ್ಲಿ ಫಿಶರ್ ಮೆನ್ ಬೆಳಗ್ಗಿಂದ ಸಾಯಂಕಾಲ ಅವರು ಸ್ವೆಟ್ ಆಗ್ತಾರೆ, ಅವರಿಗೆ ಸ್ವಲ್ಪ ಸಾಲ್ಟ್ ಜಾಸ್ತಿ ಬೇಕು. ನಾವು AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡೋರಿಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಬೇಕಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ 2 to 3 ಗ್ರಾಮ್ಸ್ ಅಂತ ಹೇಳ್ಬೋದು. ಇದು ಆ್ಯಡೆಡ್ ಸಾಲ್ಟ್ ಅಲ್ಲ, ಎಲ್ಲ ಥರ ಆ್ಯಡ್ ಮಾಡಿದಾಗ 24 ಗಂಟೆಯಲ್ಲಿ ನನಗೆ ಸುಮಾರು 2 ರಿಂದ 2.3 ಗ್ರಾಮ್ಸ್ ಸಾಲ್ಟು ಸಾಕು. ಅವ್ರು ಏನಾಗಿದೆ ಇವತ್ತು, ನೇಚರ್ ಆಲ್ರೆಡಿ ವೆಜಿಟೇಬಲ್ಸ್ ಅಲ್ಲಿ, ಗ್ರೈನ್ಸ್ ಅಲ್ಲಿ, ಪಲ್ಸ್ ಅಲ್ಲಿ ಆಲ್ರೆಡಿ ಸಾಲ್ಟ್ ಇದೆ. ಓಕೆ, ನೀವು ಯಾವುದೇ ಒಂದು ನ್ಯೂಟ್ರಿಷನ್ ಪ್ರೊಫೈಲ್ ನೋಡಿದಾಗ, ಫ್ಯಾಕ್ಟ್ ನೋಡಿದಾಗ ಸೋಡಿಯಂ ಮತ್ತು ಸಾಲ್ಟ್ ಅಂತ ಇರುತ್ತೆ. ಜೊತೆಗೆ ಇವತ್ತು ಯಾವುದೇ ಪ್ಯಾಕೇಜ್ ಫುಡ್ ತೊಗೊಳ್ಳಿ, ಯಾವುದೇ ಪ್ಯಾಕೇಜ್ ಫುಡ್, ಸೋಡಾ ತೊಗೊಳ್ಳಿ, ಸಾಫ್ಟ್ ಡ್ರಿಂಕ್ಸ್ ತೊಗೊಳ್ಳಿ, ವಿಪರೀತ ಸಾಲ್ಟ್ ಯೂಸ್ ಮಾಡ್ತಾರೆ. ಆ ಸಾಲ್ಟ್ ದೇಹದಲ್ಲಿ ಹೋದಾಗ ನಮ್ಮ ಬಾಡಿ ವಾಟರ್ ರಿಟೆನ್ಷನ್ ಮಾಡುತ್ತೆ. ಆವಾಗ ವಾಟರ್ ರಿಟೆನ್ಷನ್ ಜಾಸ್ತಿ ಆಗಿ ತೂಕ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಆವಾಗ ಕಂಜೆಸ್ಟಿವ್ ಹಾರ್ಟ್ ಫೇಲ್ಯೂರ್ ಅಂತ ಆಗುವ ಚಾನ್ಸ್ ಜಾಸ್ತಿ ಇದೆ. ಸೊ ಏನು ಮಾಡಬೇಕು? ದಯವಿಟ್ಟು ಬಿಳಿ ಸಾಲ್ಟ್ ಅಂತ ತೆಗಬೇಡಿ. ಮತ್ತು ನೋಡಿ, ಬಿಳಿ ಸಾಲ್ಟ್ ಇದೆ, ಒಂದು ರಿಸರ್ಚ್ ಪ್ರಕಾರ ಅದು ಕಣ್ಣಿಗೆ ಸಾಲ್ಟ್, ಆದರೆ ಅದ್ರ ಒಳಗಡೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಅದರಲ್ಲಿ ಬ್ರೋಕನ್ ಗ್ಲಾಸ್ ಪಾರ್ಟಿಕಲ್ಸು, ಸ್ಯಾಂಡ್ ಪಾರ್ಟಿಕಲ್ಸು, ಮೈಕ್ರೋಪ್ಲಾಸ್ಟಿಕ್ ಇರೋದನ್ನು ಗೊತ್ತಾಗಿದೆ. ಅದು ಕೂಡ ನಮ್ಮ ರಕ್ತನಾಳಗಳನ್ನು ಹಾಳು ಮಾಡಿ ನಮಗೆ BP ಅಥವಾ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗ್ಬೋದು. ಸೊ ನೆಕ್ಸ್ಟ್ ಏನು ಮಾಡಬೇಕು? ಹಿಮಾಲಯನ್ ಪಿಂಕ್ ಸಾಲ್ಟ್. ಯಾಕೆ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂದರೆ, ಈ ವೈಟ್ ಸಾಲ್ಟಲ್ಲಿ ಸೋಡಿಯಂ ಜಾಸ್ತಿ ಇರುತ್ತೆ, ಪೊಟ್ಯಾಷಿಯಂ ಇರಲ್ಲ. ಪೊಟ್ಯಾಷಿಯಂ ಸೋಡಿಯಂ ಹಾರ್ಮೋನ್ ಇದ್ದಂಗೆ. ಈ ಪೊಟ್ಯಾಷಿಯಂ ಏನು ಮಾಡುತ್ತೆ? ಸೋಡಿಯಮನ್ನು ಫ್ಲಶ್ ಔಟ್ ಮಾಡುತ್ತೆ. ಸೊ ನೀವು ಬರೀ ಸೋಡಿಯಂ ತಿಂದಾಗ ಅದರ ಆಂಟಾಗೋನಿಸ್ಟ್ ಇರಲ್ಲ, ಔಟ್ ಆಫ್ ಕಂಟ್ರೋಲ್ ಆಗುತ್ತೆ. ಸೊ ಹಿಮಾಲಯನ್ ಪಿಂಕ್ ಸಾಲ್ಟ್ ಇದ್ದಾಗ ಸ್ವಲ್ಪ ಅದರಲ್ಲಿ ಮಿನರಲ್ಸ್ ಕೂಡ ಇರುತ್ತೆ, ಪೊಟ್ಯಾಷಿಯಂ ಕೂಡ ಇರುತ್ತೆ, ಅದು ಸೋಡಿಯಮನ್ನು ಹೊರಗಡೆ ಹಾಕಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೆ ಮಾಡಿದಾಗ ನೀವು ಸಾಲ್ಟಿಂದ ಆಗುವ ಹಾರ್ಟ್ ಅಟ್ಯಾಕ್ ತಡಿಬಹುದು. ನೋಡಿ, ನೆಕ್ಸ್ಟ್ ನಾನು 7th ಎಸ್ ಬಗ್ಗೆ ಹೇಳ್ತೀನಿ. 7th ಎಸ್ ಆಫ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಕಾರಣ ಆಗುವ 7ನೇ ಎಸ್ ಅಂದರೆ ಫಸ್ಟ್ ಲೆಟರ್ ಏನು? ಸಿಕ್ ಮೈಂಡ್.
ಸಿಕ್ ಮೈಂಡ್ ಅಂದ್ರೆ ಏನು ನೋಡಿ, ಇವತ್ತು ಭಾಳ ಜನ ನಾವು ಏನು ಹೇಳ್ತೀವಿ, ಓ ಹಿ ಹ್ಯಾಸ್ ಅ ವೆರಿ ಗುಡ್ ಹಾರ್ಟ್, ಹಿ ಹ್ಯಾಸ್ ನೋ ಹಾರ್ಟ್, ಓ ಹಿ ಈಸ್ ಅ ಕೈಂಡ್ ಹಾರ್ಟೆಡ್ ಪರ್ಸನ್, ಪ್ಲೀಸ್ ಡೋಂಟ್ ಟೇಕ್ ಇಟ್ ಯುವರ್ ಹಾರ್ಟ್. ಓಕೆ, ಅವನಿಗೆ ಹೃದಯನೇ ಇಲ್ಲ, ಹೃದಯಹೀನ ಅಂತ ಹೇಳ್ತೀವಿ. ಸೊ ನಮ್ಮ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನಲ್ಲಿ ನಾವೇನು ಹೇಳ್ತೀವಿ, ಹಾರ್ಟ್ ಈಸ್ ರೆಸಿಡೆಂಟ್ ಆಫ್ ಮೈಂಡ್. ಅಂದರೆ ಹಾರ್ಟು ಚೆನ್ನಾಗಿದ್ದಾಗ ನಿಮ್ಮ ಮೈಂಡ್ ಚೆನ್ನಾಗಿರುತ್ತೆ, ಮೈಂಡ್ ಚೆನ್ನಾಗಿದ್ದಾಗ ಹಾರ್ಟ್ ಚೆನ್ನಾಗಿರುತ್ತೆ. ಅಲೋಪತಿಯಲ್ಲಿ ಹೇಳೋದು ಬ್ರೈನ್ ಈಸ್ ರೆಸಿಡೆಂಟ್ ಆಫ್ ಮೈಂಡ್ ಅಂತ. ಕೆಲವರು ಕೇಳ್ತಾರೆ, ಸರ್ ಹಾರ್ಟಲ್ಲಿ ಮೈಂಡ್ ಇದೆಯಾ, ಬ್ರೈನಲ್ಲಿ ಮೈಂಡ್ ಇದೆಯಾ? ನಾನು ಹೇಳೋದು ನೆವರ್ ಮೈಂಡ್ ಅಂತ ಹೇಳೋದು. ಅಂದರೆ ನಮ್ಮ ಚೈನೀಸ್ ಅಕ್ಯುಪಂಕ್ಚರ್ ಪ್ರಕಾರ ಹಾರ್ಟ್ ಈಸ್ ರೆಸಿಡೆಂಟ್ ಆಫ್ ದ ಮೈಂಡು. ಹಾರ್ಟ್ ಅನ್ನೋ ಮನೆಯಲ್ಲಿ ಮೈಂಡು ರೆಸಿಡೆಂಟ್ ವಾಸ ಮಾಡ್ತಾನೆ. ಅಂದರೆ ಮನೆ ಚೆನ್ನಾಗಿದ್ರೆ ಆ ವ್ಯಕ್ತಿ ಕೂಡ ಚೆನ್ನಾಗಿರುತ್ತೆ ಅಂತ ಅರ್ಥ. ಇದರರ್ಥ ಏನು, ನಮ್ಮ ಮನಸ್ಸು ಚೆನ್ನಾಗಿಲ್ಲದೆ ಇದ್ದಾಗ ಆ ಮನೆ ಕೂಡ ಹಾಳಾಗೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಭಾಳ ಜನ ಫಿಯರ್, ಭಯ ಜಾಸ್ತಿ ಆಗ್ತದೆ. ಯಾಕೆ ಭಯ? ಸೌಂಡ್ ಕಂಡ್ರೆ ಭಯ, ಬಾಸ್ ಕಂಡ್ರೆ ಭಯ, ಹೆಂಡತಿ ಗಂಡು ಕಂಡ್ರೆ ಭಯ, ಗಂಡನ ಹೆಂಡತಿ ಕಂಡ್ರೆ ಭಯ, ಟ್ರಾಫಿಕ್ ವೈಲೇಟ್ ಮಾಡೋರಿಗೆ ಪೊಲೀಸ್ ಕಂಡ್ರೆ ಭಯ, ಪೊಲೀಸರಿಗೆ ಕೊಲೆ ಮಾಡೋ ಕಳ್ಳರು ಕಂಡ್ರೆ ಭಯ. ಸೊ ಹೀಗಾಗಿ ಒಂಥರ ನಾವು ಭಯದಲ್ಲಿ ಜೀವನ ಮಾಡ್ತಿದ್ದೇವೆ, ಫಿಯರ್ ಸೈಕೋಸಿಸ್ ಅಂತ ಹೇಳ್ತೇವೆ. ಇವತ್ತು ಯಾವುದೇ ನ್ಯೂಸ್ ಚಾನಲ್ ನೋಡಿದಾಗ ಈ ಕೆಟ್ಟ ಸುದ್ದಿಗಳೇ ಬಂದಾಗ ಮನಸ್ಸಲ್ಲಿ ಫಿಯರ್ ಜಾಸ್ತಿ ಆಗುತ್ತೆ. ಫಿಯರ್ ಜಾಸ್ತಿ ಆದಾಗ ಏನಾಗುತ್ತೆ ನೋಡಿ, ನಮ್ಮ ದೇಹದಲ್ಲಿ ವಾಟರ್ ಫೈರ್ ಬ್ಯಾಲೆನ್ಸ್ ಇದೆ. ಏನು? ಹಾರ್ಟು ಫೈರ್ ಎಲಿಮೆಂಟ್, ಕಿಡ್ನಿ ವಾಟರ್ ಎಲಿಮೆಂಟು. ಕಿಡ್ನಿ ಕೆಳಗಡೆ ಇರುತ್ತೆ, ಫೈರ್ ಮೇಲೆ ಹೋಗುತ್ತೆ. ಸೊ ಇವನ್ ನೇಚರಲ್ಲಿ ಕೂಡ ನೋಡಿ, ಫೈರ್ ಸಿಕ್ಕಾಗ ಮೇಲೆ ಹೋಗುತ್ತೆ, ನೀರು ಭೂಮಿಲಿ ಹಾಕಿದ್ರೆ ನೀರು ಕೆಳಗಡೆ ಹೋಗುತ್ತೆ. ಸೊ ಈ ನೀರು ಫೈರ್ನ ಕಂಟ್ರೋಲ್ ಮಾಡುತ್ತೆ. ವಾಟರ್ ಕಂಟ್ರೋಲ್ಸ್ ದ ಫೈರ್, ಫೈರ್ ಕಂಟ್ರೋಲ್ಸ್ ದ ವಾಟರ್. ಅಂದರೆ ನಿಮ್ಮ ಕಿಡ್ನಿ ಹಾರ್ಟನ್ನು ಕಂಟ್ರೋಲ್ ಮಾಡುತ್ತೆ, ಹಾರ್ಟು ಕಿಡ್ನಿಯನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಏನಾಗುತ್ತೆ, ಕೆಲವರು ಸೆಕ್ಷನ್ ಮಾಡಿಸ್ಕೋತಾರೆ, ಅಲ್ಲಿ ಕಟ್ ಆಗುತ್ತೆ. ಸೊ ಕಿಡ್ನಿ ಮೆರಿಡಿಯನ್ ಕಟ್ ಮಾಡಿದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ನ್ಯಾಚುರಲ್ ಡೆಲಿವರಿ ಮಾಡ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಕಡಿಮೆ ಇರುತ್ತೆ.